ಯೂಶಲಿ ಇದ್ರ ಹೆಸರು ಬಂದ್ಬಿಟ್ಟು ಎಲ್ಫಿನ್ಸ್ಟನ್ ವ್ಯೂ ಪಾಯಿಂಟ್ ಅಂತ ಹೇಳಿ, ಎಲ್ಫಿನ್ಸ್ಟೋನ್ ವ್ಯೂ ಪಾಯಿಂಟ್. ಈ ಪಾಯಿಂಟ್ ಇಂದ ಹಾಫ್ ಈ ಕಡೆ ಏನ್ ಕಾಣ್ತಿದೆಯಲ್ಲ ಇನ್ನ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬಿಟ್ಟು ಕರೀತಾರೆ. ಈ ಕಡೆ ಏನ್ ಕಾಣುತ್ತಲ್ಲ ರೈಟ್ ಸೈಡ್ ಅಂದ್ರೆ ಈ ಪಾಯಿಂಟ್ ಇಂದ ಈ ಕಡೆ ಬರೋದು ಇದು ಸಾವಿತ್ರಿ. 1830 ಡಾಕ್ಟರ್ ಜೇಮ್ಸ್ ಮುರ್ರೆ ಅನ್ನೋರು ವ್ಯೂ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ತಾರೆ. ಆರ್ಥರ್ ಸೀಟ್ ಅಂತ ಹೇಳಿ ಇಲ್ಲೊಂದು 1.5 to 2 kilometers ದೂರದಲ್ಲಿರುವಂತ ಇನ್ನೊಂದು ವ್ಯೂ ಪಾಯಿಂಟ್. ಬಟ್ ಇಲ್ಲೆಲ್ಲ ಈ ತರ ಹಾಕಿದ್ದಾರೆ, ಯಾರು ಇಳಿಯಕ್ಕೆ ಬಿಡಲ್ಲ, ಪ್ರಾಬಬ್ಲಿ ಡೆಪ್ತ್ ಇರೋದ್ರಿಂದ. ನಾವು ಈ ಮಹಾಬಲೇಶ್ವರ ಟೆಂಪಲ್ ಇಂದ ಮುಂದೆ ಬಂದ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಇಲ್ಲಿ ಎಲಿಪ್ಸ್ಟೋನ್ ಪಾಯಿಂಟ್, ಸಾವಿತ್ರಿ ಪಾಯಿಂಟ್ ಅಂಡ್ ಮಂಕಿ ಪಾಯಿಂಟ್ ಅಂತ ಹೇಳ್ಬಿಟ್ಟು ಒಂದು 3 ಪ್ಲೇಸಸ್ ಇದೆ. ಆ ಪ್ಲೇಸಸ್ ನ ನೋಡ್ಕೊಂಡು ಹಾರ್ಡ್ಲಿ ಇಲ್ಲಿಂದ ಜಸ್ಟ್ ಒಂದು 3-4 kilometers ಅಷ್ಟೇ. ಆ ಪ್ಲೇಸಸ್ ನೋಡ್ಕೊಂಡು ಲಿಂಗ್ಮಲ ವಾಟರ್ ಫಾಲ್ ಅಂತ ಹೇಳ್ಬಿಟ್ಟು ವೆನ್ನಾರ್ ರಿವರ್ ಬರುವಂತ ಒಂದು ವಾಟರ್ ಫಾಲ್, ಅದಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಜಸ್ಟ್ ಒಂದು 4 kilometer ಬಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಎಲಿಪ್ಸ್ಟನ್ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಒಂದು ಸಿಗುತ್ತೆ. ಸಹ್ಯಾದ್ರಿ ಹಿಲ್ಸ್ ಅಲ್ಲಿ ಬರುವಂತ ಒಂದು ಪ್ಲೇಸ್ ಇದು. ಜಸ್ಟ್ ಇಲ್ಲಿಂದ ದೂರ ಏನಿಲ್ಲ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಅಂಡ್ ನಾವು ಇಲ್ಲಿ ವೆಹಿಕಲ್ ನ ಪಾರ್ಕ್ ಮಾಡ್ಕೊಂಡು ಹೋಗ್ಬೋದು ಎಲಿಪ್ಸ್ಟನ್ ವ್ಯೂ ಪಾಯಿಂಟ್ ಗೆ. ವ್ಯೂ ಇರುತ್ತೆ ಇವಾಗ ಅನ್ಕೊಂಡಿದೀನಿ, ಫಾಗ್ ಯಾವ್ದು ಇರಲ್ಲ, ಫಾಗ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ನೋಡ್ಕೊಳ್ಳೋಣ ಹೇಗೆ ಕಾಣುತ್ತೆ ಅಂತ ಹೇಳಿ ಪಾರ್ಕ್ ಮಾಡ್ಕೊಂಡು ಜಸ್ಟ್ ಒಂದು ಹಾರ್ಡ್ಲಿ ಒಂದು 100 meter ಅಷ್ಟು ವಾಕ್ ಮಾಡಿದ್ರೆ ನಮಗೆ ವ್ಯೂ ಪಾಯಿಂಟ್ ಕಾಣುತ್ತೆ. ಆಕ್ಚುಲಿ ಈ ಒಂದು ವ್ಯೂ ಪಾಯಿಂಟ್ ನ ಮಲ್ಟಿಪಲ್ ಹೆಸರಲ್ಲಿ ಕರೀತಾರೆ. ಎಲಿಪ್ಸ್ಟೋನ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ, ಕೆಲವೊಬ್ರು ಎಲಿಫೆಂಟ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ, ಕೆಲವೊಬ್ರು ಎಲ್ಫಿನ್ಸ್ಟನ್ ವ್ಯೂ ಪಾಯಿಂಟ್ ಅಂತ ಹೇಳಿ ಕರೀತಾರೆ. ಒಂದು ರೀಸನ್ ಇದೆ ಏನಕ್ಕಪ್ಪ ಇದನ್ನ. ಯೂಶಲಿ ಇದ್ರ ಹೆಸರು ಬಂದ್ಬಿಟ್ಟು ಎಲ್ಫಿನ್ಸ್ಟನ್ ವ್ಯೂ ಪಾಯಿಂಟ್ ಅಂತ ಹೇಳಿ. ಸೊ ಏನಕ್ಕೆ ಇದನ್ನ ಎಲ್ಫಿನ್ಸ್ಟನ್ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳಿದ್ರೆ, ಇದನ್ನ 1830 ಫೈಂಡ್ ಔಟ್ ಮಾಡಿದ್ದಾರೆ. ಯಾರು ಫೈಂಡ್ ಔಟ್ ಮಾಡಿದ್ರು ಅಂತ ಹೇಳಿದ್ರೆ ಇದೇ ನೋಡಿ ಎಲ್ಫಿನ್ಸ್ಟೋನ್ ವ್ಯೂ ಪಾಯಿಂಟ್. ಇದು ಹಾಫ್ ಈ ಕಡೆ, ಈ ಪಾಯಿಂಟ್ ಇಂದ ಹಾಫ್ ಈ ಕಡೆ ಏನ್ ಕಾಣ್ತಿದೆಯಲ್ಲ ಇದು ಕೊಯ್ನಾ ರಿವರ್. ಕೊಯ್ನಾ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬಿಟ್ಟು ಕರೀತಾರೆ. ಕೊಯ್ನಾ ರಿವರ್ ಬಂದ್ಬಿಟ್ಟು ಒನ್ ಆಫ್ ದಿ ಲಾಂಗೆಸ್ಟ್ ರಿವರ್, ಅಂದ್ರೆ ಕೃಷ್ಣಾ ನದಿಗೆ ಜಾಯಿನ್ ಆಗ್ಬಿಟ್ಟು ಸೇಮ್ ಅದು ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಅಂಡ್ ದೆನ್ ಬೇ ಆಫ್ ಬೆಂಗಾಲ್ ಹೋಗ್ಬಿಟ್ಟು ಸೇರುತ್ತೆ. ಈ ಕಡೆ ರೈಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ನೀವು ನೋಡಿದ್ರೆ ಈ ಕಡೆ ಏನ್ ಕಾಣುತ್ತಲ್ಲ ರೈಟ್ ಸೈಡ್ ಅಂದ್ರೆ ಈ ಪಾಯಿಂಟ್ ಇಂದ ಈ ಕಡೆ ಬರೋದು ಇದು ಸಾವಿತ್ರಿ ರಿವರ್. ಇದು 4-5 rivers ಇಲ್ಲಿಂದ ಡಿವೈಡ್ ಆಗ್ತಾ ಹೋಗುತ್ತೆ. ಇದು ಸಾವಿತ್ರಿ ರಿವರ್. ಇದು ಪೂರಾ ವೆಸ್ಟರ್ನ್ ಘಾಟ್ಸ್, ಗ್ರೀನ್ ವ್ಯಾಲಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇದೆ ನೋಡಿ, ಇದು ಬ್ಯೂಟಿಫುಲ್ ಪ್ಲೇಸ್, ಸೀನಿಕ್ ವ್ಯೂ. ಅಂಡ್ ಇಲ್ಲಿಂದ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮುಂದೆ ನಮಗೆ ಪ್ರತಾಪ್ಗರ್ ಫೋರ್ಟ್ ಕಾಣುತ್ತೆ. ಬಟ್ ಇವಾಗ ಫುಲ್ ಮಿಸ್ಟ್ ಇರೋದ್ರಿಂದ ಅದೇನು ಕಾಣಿಸ್ತಾ ಇಲ್ಲ. ಇದಕ್ಕೆ ಎಲ್ಫಿನ್ಸ್ಟೋನ್ ವ್ಯೂ ಪಾಯಿಂಟ್ ಅಂತ ಏನಕ್ಕೆ ಹೆಸರು ಬಂತಪ್ಪ ಅಂತ ಹೇಳಿದ್ರೆ 1830 ಡಾಕ್ಟರ್ ಜೇಮ್ಸ್ ಮುರ್ರೆ ಅನ್ನೋರು ವ್ಯೂ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ತಾರೆ. ಒಂದು ಮಹಾರಾಷ್ಟ್ರದಲ್ಲಿ ಅಂದ್ರೆ ಎಸ್ಪೆಷಲಿ ಮಹಾಬಲೇಶ್ವರಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ವ್ಯೂ ಪಾಯಿಂಟ್ ಇದು. ಈ ಓಲ್ಡೆಸ್ಟ್ ವ್ಯೂ ಪಾಯಿಂಟ್ ಏನಕ್ಕೆ ಎಲ್ಫಿನ್ಸ್ಟೋನ್ ಅಂತ ಹೇಳ್ಬಿಟ್ಟು ಬಂತಪ್ಪ ಅಂತ ಹೇಳಿದ್ರೆ ಬಾಂಬೆ ಪ್ರೆಸಿಡೆನ್ಸಿ ಎಕ್ಸ್ ಗವರ್ನರ್ ಒಬ್ರು ಸ್ಟುವರ್ಟ್ ಎಲ್ಫಿನ್ಸ್ಟೋನ್ ಅಂತ ಹೇಳ್ಬಿಟ್ಟು ಅವ್ರನ್ನ ನೇಮ್ ನ ಇಲ್ಲಿಗೆ ಇಟ್ಟಿದ್ದಾರೆ. ಸೊ ಅವರು ಕೂಡ ಗ್ರೂಪ್ ಅಲ್ಲಿ ಇದ್ರು, ಅವರು ಫೈಂಡ್ ಔಟ್ ಮಾಡಿದ್ದಾರೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ವರ್ಷದಲ್ಲಿ 6 ರಿಂದ 7 ತಿಂಗಳು ಮಳೆ ಬೀಳುವಂತ ಪ್ರದೇಶ ಇದು, ಗ್ರೀನ್ ವ್ಯಾಲಿ, ವೆಸ್ಟರ್ನ್ ಘಾಟ್ಸ್. ಬೇರೆ ಕಡೆ ಎಲ್ಲ ಮಿಲಿಮೀಟರ್ ಅಲ್ಲಿ ನಿಮ್ಗೆ ಮಳೆ ಬಂತು ಅಂತ ಹೇಳಿದ್ರೆ ಇಲ್ಲಿ 200 to 300 inches ಮಳೆ ಬೀಳುತ್ತಂತೆ ಇಲ್ಲಿ. ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್. ಕಡೆ ಸಾವಿತ್ರಿ ನದಿ ಹರಿದ್ರೆ ಈ ಕಡೆ ಕೊಯ್ನಾ ನದಿ ಹರಿಯುತ್ತೆ. ಎರಡು ಹೋಗ್ಬಿಟ್ಟು ಬೇರೆ ಬೇರೆ ಕಡೆ ಜಾಯಿನ್ ಆಗುತ್ತೆ. ನೋಡಿ, ಎಲ್ಫಿನ್ಸ್ಟೋನ್ ಪಾಯಿಂಟ್ ಡಿಸ್ಕವರ್ಡ್ in 1830 by James Murray. overlooks 2 valley, ಕೊಯ್ನಾ ವ್ಯಾಲಿ on the left and ಸಾವಿತ್ರಿ ವ್ಯಾಲಿ ಆನ್ ದಿ ರೈಟ್. ನಾನು ಹೇಳದ್ನಲ್ಲ, ಲೆಫ್ಟ್ ಸೈಡ್ ಕೊಯ್ನಾ ವ್ಯಾಲಿ, ರೈಟ್ ಸೈಡ್ ಸಾವಿತ್ರಿ ವ್ಯಾಲಿ. ಪ್ರತಾಪ್ಗಢ್ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಕಾಣುತ್ತೆ, ಬಟ್ ಇವಾಗ ಫುಲ್ ಮಿಸ್ಟ್ ಇರೋದ್ರಿಂದ ಕಾಣ್ತಾ ಇಲ್ಲ. ಈ ಕಂಪ್ಲೀಟ್ ಪ್ಯಾನೋರಾಮಿಕ್ ವ್ಯೂ ಏನಿದೆ ಇದು ಲಶ್ ಗ್ರೀನ್ ವ್ಯಾಲಿ ಅಥವಾ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಕರೀತಾರೆ. ಆಲ್ಮೋಸ್ಟ್ 200 to 300 inches ಮಳೆ ಬೀಳುವಂತ ಒಂದು ಪ್ರದೇಶ ಇದು. ಹೈಯೆಸ್ಟ್ ರೈನ್ ಫಾಲಿಂಗ್ ಪ್ಲೇಸಸ್ ಮಹಾಬಲೇಶ್ವರದಲ್ಲಿ. ಸಖತ್ತಾಗಿತ್ತು ಗುರು ಪ್ಲೇಸ್ ಮಾತ್ರ. ಸ್ವಲ್ಪ ಮಿಸ್ಟ್ ಕವರ್ ಆಯ್ತು, ಮಿಸ್ಟ್ ಕವರ್ ಆಗಿರೋದ್ರಿಂದ ಅಷ್ಟೊಂದು ವ್ಯೂ ಕಾಣಲಿಲ್ಲ, ಬಟ್ ಫೈನ್. ಎಲ್ಫಿನ್ಸ್ಟೋನ್ ವ್ಯೂ ಪಾಯಿಂಟ್ ನೋಡ್ಕೊಂಡು ಆರ್ಥರ್ ಸೀಟ್ ಅಂತ ಹೇಳಿ ಇಲ್ಲೊಂದು 1.5 to 2 kilometers ದೂರದಲ್ಲಿರುವಂತ ಇನ್ನೊಂದು ವ್ಯೂ ಪಾಯಿಂಟ್. ಮಹಾಬಲೇಶ್ವರದಲ್ಲಿ ಒನ್ ಆಫ್ ದಿ ಅಂದ್ರೆ ಬೆಸ್ಟ್ ವ್ಯೂ ಪಾಯಿಂಟ್ಸ್ ಅಂದ್ರೆ ಇದೆ ಎಲ್ಫಿನ್ಸ್ಟೋನ್ ವ್ಯೂ ಪಾಯಿಂಟ್ ಮತ್ತೆ ಆರ್ಥರ್ ಸೀಟ್ ಅಂತ ಹೇಳಿ ಇಲ್ಲಿದೆ ನೋಡಿ. ಸಾವಿತ್ರಿ ಪಾಯಿಂಟ್ ಅಂಡ್ ಆರ್ಥರ್ ಸೀಟ್ ಅಂತ ಹೇಳಿ. ಸಾವಿತ್ರಿ ಪಾಯಿಂಟ್ ಅಂದ್ರೆ ಅದೇ ನಾನು ಹೇಳದ್ನಲ್ಲ, ರೈಟ್ ಸೈಡ್ ಸಾವಿತ್ರಿ ರಿವರ್ ಹೋಗುತ್ತೆ, ಅದಕ್ಕೆ ಅದನ್ನ ಸಾವಿತ್ರಿ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ಲೆಫ್ಟ್ ಸೈಡ್ ಕೊಯ್ನಾ ರಿವರ್ ಹೋಗುತ್ತೆ. ಮರ್ಜೋರಿ ಪಾಯಿಂಟ್ ಇದು ಒಂದು ಪಾಯಿಂಟ್ ಗುರು. ಎಷ್ಟು ವ್ಯೂ ಪಾಯಿಂಟ್ ಇದೆ ಗುರು ಇಲ್ಲಿ, ಅಯ್ಯೋ ನಿಂತ್ಕೊಳ್ಳೋಕ್ಕೂ ಭಯ ಗುರು. ಹೆವಿ ಡೆಪ್ತ್ ಇದೆ, ಆಲ್ಮೋಸ್ಟ್ 2000 to 2500 feet ಸ್ಟ್ರೈಟ್ ಡೆಪ್ತ್ ಅಂತ ಇರುವಂತ ಪಾಯಿಂಟ್ ಇದು ಮರ್ಜೋರಿ ಪಾಯಿಂಟ್. ಅಷ್ಟೇ, ತುಂಬಾ ವ್ಯೂ ಪಾಯಿಂಟ್ಗಳು ಇದಾವೆ ಇಲ್ಲಿ, ಯಾಕಂದ್ರೆ ಇದು ಇರೋದೇ ಫುಲ್ ಹಿಲ್ ಸ್ಟೇಷನ್ ಅಲ್ಲಿ. ಸೊ ಇವಾಗ ನಾನು ಬಂದಿದ್ದೀನಿ ಸಾವಿತ್ರಿ ಪಾಯಿಂಟ್. ಅಲ್ಲಿಂದ ಜಸ್ಟ್ ಒಂದು 2 kilometers ಅಷ್ಟೇ, 2 to 3 kilometers. 3 kilometers ಅಲ್ಲಿ ನಮಗೆ ಸಾವಿತ್ರಿ ವ್ಯೂ ಪಾಯಿಂಟ್ ಅಂತ ಹೇಳಿ ಒಂದಿದೆ. ಇಲ್ಲಿಂದ ಮುಂದೆ ನಮಗೆ ಆರ್ಥರ್ ಸೀಟ್ ಸಿಗುತ್ತೆ. ಸೊ ಇಲ್ಲಿ ಕೂಡ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ವ್ಯೂ ಪಾಯಿಂಟ್ಗೆ. ಇಲ್ಲಿಂದ ನೋಡಿ ಸಾವಿತ್ರಿ ವ್ಯೂ ಪಾಯಿಂಟ್. ಈ ಸಾವಿತ್ರಿ ವ್ಯೂ ಪಾಯಿಂಟ್ ಇಂದ ಆರ್ಥರ್ ಸೀಟ್ ಬಂದ್ಬಿಟ್ಟು ಇಲ್ಲಿಂದ ಹಾರ್ಡ್ಲಿ ಒಂದು 3 kilometers ಅನ್ಕೋತೀನಿ, 2 to 3 kilometers. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿಂದ 1 kilometer ನಡ್ಕೊಂಡು ಹೋಗ್ಬೇಕಂತ. ಸೊ ಇವಾಗ ನಮಗೆ ಅಷ್ಟೊಂದು ಟೈಮ್ ಇಲ್ಲ. ಸಾವಿತ್ರಿ ವ್ಯೂ ಪಾಯಿಂಟ್ ಒಂದನ್ನೇ ನೋಡ್ಕೊಂಡ್ಬಿಟ್ಟು ನಾವು ರಿಟರ್ನ್ ಇನ್ನೂ ತುಂಬಾ ಪ್ಲೇಸಸ್ ಇದೆ, ಆ ಪ್ಲೇಸಸ್ನ ನೋಡಕ್ ಹೋಗ್ತಿದ್ವಿ. 2 minutes
ವಾಕಬಲ್ ಡಿಸ್ಟೆನ್ಸ್ ನಮ್ಮದು. ವಾಕಬಲ್ ಡಿಸ್ಟೆನ್ಸಲ್ಲಿ ಹೋಗಬೇಕು ಸಾವಿತ್ರಿ ವ್ಯೂ ಪಾಯಿಂಟ್ಗೆ. ಸೊ ಏನಪ್ಪ ಸಾವಿತ್ರಿ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ, ಸಾವಿತ್ರಿ ಲೇಕು ರೈಟ್ ಸೈಡ್ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ಸಾವಿತ್ರಿ ಅಂದರೆ ಈ ಸೈಡಲ್ಲಿ ಸಾವಿತ್ರಿ ರಿವರ್ ಮಾತ್ರ ಹೋಗುತ್ತೆ, ಅದಕ್ಕೆ ಇದನ್ನು ಸಾವಿತ್ರಿ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಫ್ರಂಟಲ್ಲಿ ನಿಂತ್ಕೊಂಡು ನೋಡಲಿಕ್ಕೆ ಪ್ಲೇಸ್ ಮಾಡವ್ರೆ. ವ್ಯೂ ಪಾಯಿಂಟ್ನ ನೋಡಲಿಕ್ಕೆ ಫುಲ್ಲು ಫಾಗ್ ತುಂಬಿಕೊಂಡಿದೆ, ಏನೂ ಕಾಣಿಸ್ತಾ ಇಲ್ಲ. ಸ್ವಲ್ಪ ಕಂಡ್ರೆ ಓಕೆ, ಕಾಣ್ತಾ ಇದೆ ಸ್ವಲ್ಪ ಫಾಗು ಕ್ಲಿಯರ್ ಆಗುತ್ತಿದೆ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದೆ. ಸೊ ಆಕ್ಚುಲಿ ಇದನ್ನ ಏನಕ್ಕೆ ಸಾವಿತ್ರಿ ವ್ಯೂ ಪಾಯಿಂಟ್ ಅಂತ ಹೇಳಿ ಕರೀತಾರೆ ಅಥವಾ ಸಾವಿತ್ರಿ ಪಾಯಿಂಟ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಸಾವಿತ್ರಿ ನದಿ ವಿಸಿಬಲ್ ಇದೆ, ಅಂದ್ರೆ ಸಾವಿತ್ರಿ ನದಿ ಕಾಣ್ಬೋದು, ಅದಕ್ಕೋಸ್ಕರ ಇದನ್ನ ಸಾವಿತ್ರಿ ವ್ಯೂ ಪಾಯಿಂಟ್ ಅಂತ ಹೇಳಿ ಕರೀತಾರೆ. ದೊಡ್ಡದಿದೆ ವ್ಯೂ ಪಾಯಿಂಟ್. ಸೊ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಡ್ರೈ ಆಗುತ್ತೆ ಬೇಸಿಗೆಯಲ್ಲಿ, ಫುಲ್ ಬಿಸಿಲಿಗೆ ಒಣಗುತ್ತೆ. ಸೊ ಇವಾಗ ಮಾನ್ಸೂನ್ ಇರೋದ್ರಿಂದ ಫುಲ್ ಗ್ರೀನ್ ಇದೆ. ಸೊ ನಿನ್ಗೆ ಯಾವಾಗ ಫುಲ್ ಏನಾಗುತ್ತೆ ಅಂದ್ರೆ ಬ್ಲಾಕ್ ಮತ್ತೆ ಬ್ರೌನಿಶ್ ಈ ತರ ಕಾಣುತ್ತೆ ಕಲ್ಲಲ್ಲಿ, ಕಲ್ ಮೇಲೆ ಎಲ್ಲ ಹುಲ್ಲು ಯಾವುದು ಕಾಣಲ್ಲ, ಎಲ್ಲ ಒಣಗೋಗ್ಬಿಟ್ಟಿರು. ಸೊ ಮಿಸ್ಟ್ ಕ್ಲಿಯರ್ ಆಗಿದ್ರೆ ಅಟ್ಲೀಸ್ಟ್ ಒಂದು ಚೆನ್ನಾಗಿರೋ ವ್ಯಾಲಿ ಕಾಣ್ತಾ ಇತ್ತು, ಗ್ರೀನ್ ವ್ಯಾಲಿ ಕಾಣ್ತಾ ಇತ್ತು. ಸೊ ಇಲ್ಲಿಂದ ಹಿಂಗೆ ಹರ್ಕೊಂಡು ಹೋಗುತ್ತೆ ಸಾವಿತ್ರಿ ನದಿ, ಅಲ್ಲಿ ಹೋಗ್ಬಿಟ್ಟು ಮುಂದೆ ಎಲ್ಲಿ ಜಾಯ್ನ್ ಆಗುತ್ತೋ ಗೊತ್ತಿಲ್ಲ. ಸ್ವಲ್ಪ ಕ್ಲಿಯರ್ ಆಯ್ತು ಮಿಸ್ಟ್. ಸಾವಿತ್ರಿ ನದಿ ಅಲ್ಲಿ ಹೋಗ್ತಾ ಇದೆ ಆ ಕಡೆ ಮೂಲೆಯಲ್ಲಿ. ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ, ಹೋಗ್ತಾ 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 ದೊಡ್ಡದಾಗುತ್ತೆ ನದಿ. ಅದು ಹುಟ್ಟಬೇಕಾದಾಗ ಸಣ್ಣದಾಗಿ ಹುಟ್ಟಿ ಮುಂದೆ ಹೋಗ್ತಾ ಹೋಗ್ತಾ ಜಾಯ್ನ್ ಆಗ್ತಾ ಹೋಗುತ್ತೆ. ಬೇರೆ ನೀರೆಲ್ಲ, ಮಳೆ ನೀರು, ಅದು ಇದು ಸಣ್ಣ ಪುಟ್ಟ ಉಪನದಿಗಳು ಅವೆಲ್ಲ ಜಾಯ್ನ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ದೊಡ್ಡದಾಗುತ್ತೆ. ವಾವ್, ಸೋ ಬ್ಯೂಟಿಫುಲ್ ಗುರು. ಕಾಪಟ್ಟೆ ಡೆಪ್ತ್ ಇದೆ, ಆಲ್ಮೋಸ್ಟ್ 2000 ಫೀಟ್ ಡೈರೆಕ್ಟ್ ಡೆಪ್ತ್ ಅಂತ ಇದು. ಗ್ರೀನ್ ವ್ಯಾಲಿ ಫುಲ್ ವೆಸ್ಟರ್ನ್ ಘಾಟ್ಸ್. ಸಾವಿತ್ರಿ ಪಾಯಿಂಟ್ ಇಂದ ರಿಟರ್ನ್ ಲಿಂಗ್ಮಲ ವಾಟರ್ ಫಾಲ್ಸ್ ಅಂತ ಒಂದು ಬರುತ್ತೆ. ಅದಾದ್ಮೇಲೆ ಕೇಟ್ಸ್ ಪಾಯಿಂಟ್ ಅಂತ ಹೇಳಿ ಇನ್ನೊಂದು, ಅದಾದ್ಮೇಲೆ ಪಾರ್ಸಿ ಪಾಯಿಂಟ್ ಅಂತ ಹೇಳಿ ಟುವರ್ಡ್ಸ್ ಲೋನಾವಾಲಾ ರೂಟ್ ಅಲ್ಲೇ ಸಿಗುತ್ತೆ ನಮಗೆ. ಹೋಗ್ತಾ ಆ 3 ಪ್ಲೇಸಸ್ ನ ಕವರ್ ಮಾಡ್ಕೊಂಡು ಹೋಗೋ ಪ್ಲಾನ್ ಅಲ್ಲಿ ಇದೀವಿ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಜರ್ನಿ ಮಾಡ್ಬೇಕೇನೋ ಆಗಿಲ್ಲ. ಸೊ ಹೋಗೋ ರೂಟ್ ಅಲ್ಲೇ ಸಿಗುತ್ತೆ. ಸೊ ಹೋಗೋ ರೂಟ್ ಅಲ್ಲಿ ಸಿಗೋದ್ರಿಂದ ಅದನ್ನು ಹಾಗೆ ನಿಮಗೆ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ ಹೇಳಿ. ಟುವರ್ಡ್ಸ್ ಲೋನಾವಾಲ್ ಸೈಡ್ ಸ್ಟಾರ್ಟ್ ಮಾಡಿದೀವಿ. ಈ ರೂಟ್ ಅಲ್ಲಿ ನಮಗೆ ಒಂದು 3 ಪಾಯಿಂಟ್ ಬರುತ್ತೆ. ಒಂದು ಲಿಂಗ್ಮಾಲಾ ವಾಟರ್ ಫಾಲ್ ಅಂತ ಹೇಳಿ, ಒಂದು ಕೇಟ್ ಸೀಟ್ ಅಂತ ಹೇಳ್ಬಿಟ್ಟು, ಪಾರ್ಸಿ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು. ನೋಡಿ ಇದೆ ಲಿಂಗ್ಮಾಲಾ ವಾಟರ್ ಫಾಲ್. ಇಲ್ಲಿ ಹೋಗ್ಬೇಕು ನಾವು. फॉल्स कैसे जाना? फॉल्स नहीं लिंगमाला वाटरफॉल किधर इधर से 500 मीटर पैदल जाके पड़ना. ओके. एंट्री फीस है कितना? पर हेड 20 रुपये. गूगल पे है. 500 मीटर ನಡ್ಕೊಂಡು ಹೋಗ್ಬೇಕಂತೆ. हाँ, ಸೊ 20 ರೂಪಾಯಿ ಎಂಟ್ರಿ ಫೀಸ್ ಇದೆ. ವಾಟರ್ಫಾಲ್ ಕೈಸಾ ಜಾನ? ಕೈಸಾ? ವಾವ್, ಸೂಪರ್ ಆಗಿದೆ ಗುರು. ಸೊ ಇಲ್ಲೆಲ್ಲ ಒಂಥರ ಸ್ವಲ್ಪ ಸಣ್ಣ ಪುಟ್ಟ ಸ್ಪೋರ್ಟ್ಸ್ ಆಡೋದು, ಅವು ಇವು ಎಲ್ಲ ಶೂಟಿಂಗು, ಗೇಮ್ ಸ್ವಿಂಗು ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೋತಾವ್ರೆ. ಇಲ್ಲಿ ಶಿವ ಟೆಂಪಲ್, ಇಲ್ಲಿ 400 ಮೀಟರ್ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ ಇದನ್ನು. ಇದು ಇದೇ ರಿವರ್ ಹರ್ಕೊಂಡು ಹೋಗ್ಬಿಟ್ಟು ಕೆಳಗಡೆ ವಾಟರ್ ಫಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಮೇಡು ಸ್ಟೆಪ್ಸ್ ವೆನ್ನಾ ರಿವರ್ ಅಲ್ಲಿ ಹೇಳಿದ್ರಲ್ಲ, ಇದು ಪಂಚ್ ರಿವರ್ ಅಲ್ಲಿ, ಅದರಲ್ಲಿ ಇದು ಒಂದು. ಸೊ ಶಿವಂದು ಸ್ಟ್ಯಾಚು ಮಾಡ್ತಾವ್ರೆ, ಇನ್ನು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಹರ್ಕೊಂಡು ಹೋಗ್ತಿರೋ ನದಿಗೆ ಅವರು ಬ್ರಿಡ್ಜ್ಗಳನ್ನ ಮಾಡವ್ರೆ ಸಣ್ಣದಾಗಿ. ಚೆನ್ನಾಗಿ ಈ ತರ ವಾಟರ್ ಫಾಲ್ ನೋಡಿ, ಸಣ್ಣದಾಗಿ ಇಲ್ಲೂ ಒಂದು ಕೂಡ. ವಾವ್. ಸೊ ಅದೇ ನದಿ ಹರ್ಕೊಂಡು ಬರುತ್ತೆ ವೆನ್ನಾ ರಿವರ್. ಅಲ್ಲಿಗೆ ನಮಗೆ ಲಿಂಗ್ಮಾಲಾ ವಾಟರ್ ಫಾಲ್ ಸಿಗುತ್ತೆ. ಇವಾಗ ನೋಡಿ, ಇದು ಸಣ್ಣದಾಗಿ ಫಸ್ಟ್ ಇಲ್ಲಿ ಬೀಳೋ ವಾಟರ್ ಫಾಲ್ ತೋರಿಸ್ತೀನಿ. ಸಣ್ಣದಾಗಿ ಒಂದು 10 ಫೀಟ್ ಹೈಟ್ ಇಂದ ಬೀಳುತ್ತೆ ಅಷ್ಟೇ. ಬಟ್ ಇಲ್ಲೆಲ್ಲ ಈ ತರ ಹಾಕಿದ್ದಾರೆ, ಯಾರು ಇಳಿಯಕ್ಕೆ ಬಿಡಲ್ಲ. ಡೆಪ್ತ್ ಇರೋದ್ರಿಂದ ಅದಕ್ಕೆ ಯಾರಿಗೂ ಇಳಿಯಕ್ ಬಿಡ್ತಾ ಇಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡವ್ರೆ ಅಂತ ಹೇಳಿದ್ರೆ, ಈ ತರ ಸೈಡ್ ಅಲ್ಲಿ ಗ್ರಿಲ್ ಹಾಕಿ ಕೆಳಗಡೆ ಫುಲ್ ಎಲ್ಲ ಜಮ್ಮಿಟಿಕೆಯಲ್ಲಿ ಹಾಕ್ಬಿಟ್ಟು ಹೋಗ್ಲಿಕ್ಕೆ ಮಾಡಿದ್ದಾರೆ ನೋಡಿ. ಲಿಂಗ್ಮಾಲಾ ವಾಟರ್ ಫಾಲ್ ಏನಪ್ಪಾ ಅಂತ ಹೇಳಿದ್ರೆ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್ ತುಂಬಿಕೊಂಡಿದೆ. ಸೊ ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ವೆನ್ನಾ ರಿವರ್ ಬಂದ್ಬಿಟ್ಟು ಫುಲ್ ಹಿಂಗ್ ಹರ್ಕೊಂಡು ಸ್ಟೇಜ್ ಬೈ ಅಲ್ಲಿ ಬೀಳ್ತಾ ಹೋಗುತ್ತೆ. ಅಂದ್ರೆ 500 ಫೀಟ್ ಇಂದ ಒಂದು ಸ್ಟೇಜ್, ಅಲ್ಲಿಂದ ಮತ್ತೊಂದು ಸ್ಟೇಜಿಂಗ್ ಬಿಟ್ಕೊಂಡು ಹರ್ಕೊಂಡು ಹೋಗುತ್ತೆ. ಅಂಡ್ ಕತಾರಲ್ಲಿ ಮಹೂಲಿ ಅಂತ ಹೇಳಿ ಪ್ಲೇಸ್ ಅಲ್ಲಿ ಕೃಷ್ಣಾ ನದಿನ ಜಾಯ್ನ್ ಆಗ್ಬಿಟ್ಟು ಮುಂದೆ ಹೋಗುತ್ತೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಇದು ಈ ಕಂಪ್ಲೀಟ್ ವ್ಯಾಲಿ ಏನಿದೆಯಲ್ಲ, ಇದನ್ನ ವೆನ್ನಾ ವ್ಯಾಲಿ ಅಂತ ಹೇಳ್ಬಿಟ್ಟು ಕರೀತಾರೆ. ಏನಕ್ಕಂದ್ರೆ ವೆನ್ನಾ ರಿವರ್ ಹರ್ಕೊಂಡು ಹೋಗುತ್ತೆ. ಅಂಡ್ ಅದೇ ರೀತಿ ಈ ಪೂರ್ತಿ ಮಹಾಬಲೇಶ್ವರಲ್ಲಿ ಡಿಫ್ರೆಂಟ್ ವ್ಯಾಲಿಗಳಿದೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ, ಯಾವ ರಿವರ್ ಯಾವ ಕಡೆ ಹರ್ಕೊಂಡು ಹೋಗುತ್ತಲ್ಲ, ಆ ಒಂದು ಬೆಟ್ಟ ಗುಡ್ಡನ ಆ ರಿವರ್ ಹೆಸರಲ್ಲೇ ಕರೀತಾರೆ. ಫಾರ್ ಎಕ್ಸಾಂಪಲ್ ಕೃಷ್ಣಾ ನದಿ ಹರ್ಕೊಂಡು ಹೋದ್ರೆ ಅದನ್ನ ಕೃಷ್ಣ ವ್ಯಾಲಿ ಅಂತ ಹೇಳಿ, ಇದು ವೆನ್ನಾ ನದಿ ಹರ್ಕೊಂಡು ಬರ್ತಿರೋದ್ರಿಂದ ವೆನ್ನಾ ವ್ಯಾಲಿ ಅಂತ ಹೇಳ್ಬಿಟ್ಟು, ಆಮೇಲೆ ಗಾಯತ್ರಿ ವ್ಯಾಲಿ, ಸಾವಿತ್ರಿ ವ್ಯಾಲಿ ಅಂಡ್ ಕೊಯ್ನಾ ವ್ಯಾಲಿ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿ ನೇಮಿಂಗ್ ಮಾಡ್ತಾರೆ. ಸೊ ಇವಾಗ ನನಗೇನು ಕಾಣ್ತಾ ಇಲ್ಲ. ಸೊ ನೋಡಿ, ಕೇಟ್ಸ್ ಪಾಯಿಂಟ್ ಪಾರ್ಕಿಂಗ್ ಮಾಡಿಬಿಟ್ಟು ವ್ಯೂ ಪಾಯಿಂಟ್ ನೋಡಬೇಕು. ಸೊ ಯಾವ ಕಡೆಯಿಂದ ಹೋಗಬೇಕು, ಹಿಂಗೆಲ್ಲ ರೂಟ್ ಇದೆ. ಒಟ್ಟು ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರಬೇಕು. ಸೊ ಈ ಥರ ರೂಟ್ ಮಾಡವ್ರೆ. ಸೊ ಹಿಂಗೆ ನಡ್ಕೊಂಡು ಹೋಗಿ ಕಡೆಯಿಂದ ಬರ್ಬೋದು. 200 ಮೀಟರ್ ವಾಕ್ ಆಗುತ್ತೆ. ಕೇಟ್ಸ್ ವ್ಯೂ ಪಾಯಿಂಟ್ ಏನು ಕಾಣ್ತಾ ಇಲ್ಲ, ವ್ಯಾಕ್ ಫಾಗ್ ತುಂಬಿಕೊಂಡಿದೆ. ವೈಟ್ ಸ್ಕ್ರೀನ್ ತರ ಇದೆ. ಕೇಟ್ಸು ಅಲ್ಲೊಂದು ಸ್ವಲ್ಪ ಕಾಣ್ತಾ ಇದೆ, ಅಲ್ಲೊಂದು ಸಣ್ಣದಾಗ ಒಂದು ಫಾಲ್ಸ್ ಬೀಳ್ತಾ ಇದೆ ಅಷ್ಟೇ. ಈ ಫಾಗ್ ಇಲ್ಲ ಅಂದಿದ್ರೆ ಸಖತ್ತಾಗಿ ಕಾಣ್ತಿತ್ತು. ಬಟ್ ಫಾಗ್ ಇರೋದ್ರಿಂದ ಅಬಿಲಿಟಿನೇ ಇಲ್ಲ, ಏನೂ ಕಾಣ್ತಾ ಇಲ್ಲ, ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟು. ಪಾಯಿಂಟ್ ನ ಏನಕ್ಕೆ ಕೇಟ್ಸ್ ಅಂತ ಹೇಳ್ಬಿಟ್ಟು ಹೆಸರು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಬ್ರಿಟಿಷ್ ಗವರ್ನರ್ ಒಬ್ರು ಜಾನ್ ಮ್ಯಾಲ್ಕಮ್ಸ್ ಅಂತ ಹೇಳ್ಬಿಟ್ಟು ಅವರ ಮಗಳ ಒಂದು ನೆನಪಿಗೋಸ್ಕರ ವ್ಯೂ ಪಾಯಿಂಟ್ ನ ಕೇಟ್ಸ್ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇದ್ದಾರೆ. ಇಲ್ಲಿ ಅವರು ಇದನ್ನ ಎಲಿಫೆಂಟ್ಸ್ ಹೆಡ್
ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ಮುಂದೆ ಏನಿದೆಯಲ್ಲ, ಏನ್ ಕಾಣ್ತಾ ಇದೆಯಲ್ಲ ನಿಮಗೆ, ಎಲಿಫೆಂಟ್ಸ್ ಪಾಯಿಂಟ್ ಅಥವಾ ಎಲಿಫೆಂಟ್ಸ್ ಟ್ರಂಕ್ ಪಾಯಿಂಟ್ ಅಥವಾ ಎಲಿಫೆಂಟ್ಸ್ ಹೆಡ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ರಾಕ್ ಏನ್ ಕಾಣ್ತಿದೆಯಲ್ಲ, ಈ ರಾಕ್ ಫ್ರಂಟ್ ಏನಿದೆ ಆ ಕಡೆ ಸೈಡ್ ಇಂದ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ಅದು ಎಲಿಫೆಂಟ್ ಟ್ರಂಕ್ ತರ ಕಾಣುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಎಲಿಫೆಂಟ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಏನ್ ಕಾಣ್ತಿದೆ ಇಲ್ಲಿ ನಿಮಗೆ, ಫುಲ್ ಒಂದು ರಿವರ್ ಕಾಣ್ತಾ ಇದೆ. ಆ ರಿವರ್ ಬಂದ್ಬಿಟ್ಟು ಕೃಷ್ಣ ರಿವರ್. ಸೊ ಇದು ತುಂಬಾ ದೊಡ್ಡ ರಿವರ್ ಅಂಡ್ ಇದ್ರ ಪಕ್ಕದಲ್ಲೇ ಒಂದು ಡ್ಯಾಮ್ ಇದೆ. ಸೊ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇವಾಗ ಫಾಗ್ ಫುಲ್ಲು ಕ್ಲಿಯರ್ ಆಯಿತು. ಕೃಷ್ಣ ರಿವರು, ಈ ಕಡೆ ಡ್ಯಾಮು ರೈಟ್ ಸೈಡಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ಡ್ಯಾಮ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ಇದನ್ನ ಎಲಿಫೆಂಟ್ ಟ್ರಂಕ್ ಅಥವಾ ಎಲಿಫೆಂಟ್ ವ್ಯೂ ಪಾಯಿಂಟ್ ಅಥವಾ ಕೇಚ್ ವ್ಯೂ ಪಾಯಿಂಟ್ ಅಂತ ಕರೀತಾರೆ. ಕೃಷ್ಣ ವ್ಯಾಲಿ ಅಂತ ಕರೀತಾರೆ ಇದನ್ನ. ಇವಾಗ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಕೃಷ್ಣ ವ್ಯಾಲಿ. ಬ್ಯೂಟಿಫುಲ್ ಅಂಡ್ ಸೋ ನೈಸ್ ಆ್ಯಕ್ಚುಲಿ. ಸೊ ಇಲ್ಲೊಂದು ಬೈಕ್ ಇದೆ, ರಾಯಲ್ ಎನ್ಫೀಲ್ಡ್ ಬೈಕ್ನ ಯಾವ ಥರ ಮಾಡಿದ್ದಾರೆ ನೋಡಿ. ಇದು ಸೆಲ್ಫಿ ರೋಲಿಂಗ್ ರಾಯಲ್ ಎನ್ಫೀಲ್ಡ್ ಬೈಕ್. ಇನ್ನೊಂದು ವೀಲ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಕೂಡ ಶೂಟಿಗೆ ಇಟ್ಕೊಂಡವ್ರೆ. ಸೊ ನಾನು ಹೇಳಿದ ಇನ್ಫಾರ್ಮೇಷನ್ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಎಲಿಫೆಂಟ್ಸ್ ಹೆಡ್ ಅಂಡ್ ಕೇಚ್ ಪಾಯಿಂಟ್. ದ ಕೇಚ್ ಪಾಯಿಂಟ್ ಈಸ್ ನೇಮ್ಡ್ ಆಫ್ಟರ್ ದೆನ್ ದ ಬ್ರಿಟಿಷ್ ಗವರ್ನರ್ ಸರ್ ಜಾನ್ ಮ್ಯಾಲ್ಕಮ್ಸ್ ಡಾಟಾ. ದಿಸ್ ಪ್ಲೇಸ್ ವಾಸ್ ನೋನ್ ಡ್ಯೂರಿಂಗ್ ದ ರೂಲ್ ಆಫ್ ಶಿವಾಜಿ ಮಹಾರಾಜ್. ಸೊ ಇಲ್ಲಿಂದ ಆಕ್ಚುಲಿ ರಿವರ್ ಕೃಷ್ಣ ವ್ಯಾಲಿ ಕಾಣುತ್ತೆ, ನೀಡಲ್ ಹೋಲ್ ಪಾಯಿಂಟ್ ಅಂತ ಕಾಣುತ್ತೆ, ಕಮಲಾಗರ್ ಫೋರ್ಟ್ ಕಾಣುತ್ತೆ, ಧೂಮ್ ಡ್ಯಾಮ್ ಕಾಣುತ್ತೆ, ಬಲ್ಕಾವಡಿ ಡ್ಯಾಮ್ ಕಾಣುತ್ತೆ. ಅದೇ ಇದೆ ಇಲ್ಲಿ ಇತ್ತಲ್ಲ ಬಲ್ಕಾವಡಿ ಡ್ಯಾಮ್. ಇವಾಗ ದಿಸ್ ಇಸ್ ದ ಬ್ಯೂಟಿ ಆಫ್ ಕೇಚ್ ಪಾಯಿಂಟ್. ಸೊ ನೋಡಿ 1277 ಮೀಟರ್ ಸ್ಕ್ವೇರ್. SL ಅಂದ್ರೆ ಏನೋ ಗೊತ್ತಿಲ್ಲ ನನಗೆ. ಓಕೆ, ಇಷ್ಟು ಹೈಟ್ ಅಲ್ಲಿ ಇದೆ ಇದು ಪಾಯಿಂಟ್. ಇದನ್ನ ಎಕೋ ಪಾಯಿಂಟ್ ಅಂತಾನೆ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿದ್ದಾರೆ ನೋಡಿ. ಏನಕ್ಕೆ ಅಂದ್ರೆ ಈ ವ್ಯಾಲಿಗೆ ಜೋರಾಗಿ ಕೂಗಿದ್ರೆ ವಾಯ್ಸು ಎಕೋ ಆಗುತ್ತಂತೆ, ಅದಕ್ಕೆ ಇದನ್ನ ಎಕೋ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿ ನಿಂತ್ಕೊಂಡು ಕೂಗಿದ್ರೆ ವ್ಯೂ ಪಾಯಿಂಟ್. ಫಾಗ್ ಇವಾಗ ಮತ್ತೆ ಸ್ಟಾರ್ಟ್ ಆಯ್ತು. ಫಾಗ್ ಆಗೋದ್ರಿಂದ ಏನೂ ಕಾಣಲ್ಲ, ಫುಲ್ಲು ವೈಟ್ ಸ್ಕ್ರೀನ್. ಇವಾಗ ಒಂದು ಬ್ಯೂಟಿಫುಲ್ ಲವ್ ಸಿಂಬಲ್ ಫ್ಲವರ್ ಅಲ್ಲಿ ಮಾಡಿರೋದು, ಪ್ಲಾಸ್ಟಿಕ್ ಫ್ಲವರ್. ಎಷ್ಟು ಚೆನ್ನಾಗಿ ಮಾಡೋರು ನೋಡಿ. ಫೋಟೋ ವಿತ್ ಯುವರ್ ಕ್ಯಾಮ್ರಾ ಆರ್ ಮೊಬೈಲ್ ಪರ್ पोज 20 रुपीस. ಏ ರಿಯಲ್ ಪೂಲ್ ಹೇ ಓ ಕ್ಯಾ ಹೇ ಪ್ಲಾಸ್ಟಿಕ್ ಪೂಲ್ ಹೇ. ಪ್ಲಾಸ್ಟಿಕ್ ಪೂಲ್ ಅಂತಿದ್ದೀನೋ ಏನೋ ಗೊತ್ತಿಲ್ಲ. ನನ್ಗೆ ಅಡ್ವಾಂಟೇಜ್ ಏನಂದ್ರೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೀನಿ. ನಂತರ ರೆಕಾರ್ಡ್ ಆಯ್ತು ವಿಡಿಯೋ. ಇಲ್ಲ ಅಂದಿದ್ರೆ 20 ರೂಪಾಯಿ ಕೊಡಬೇಕಿತ್ತು. ಮತ್ತೆ ಗುರು ಕೇಟ್ಸ್ ಪಾಯಿಂಟ್ ನಿಮಗೆ ಇಷ್ಟ ಆಯಿತು. ನಾನು ಬಂದಿದ್ದ ಟೈಮಿಗೆ ಫಾಗು ಕ್ಲಿಯರ್ ಆಯಿತು ಆ್ಯಂಡ್ ವ್ಯೂ ಪಾಯಿಂಟು ಕೂಡ ಕಾಣ್ತು ಅನ್ಕೋತೀನಿ. ಆ್ಯಂಡ್ ಅದ್ರ ಇನ್ಫಾರ್ಮೇಷನ್ ಕೂಡ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಲೋನಾವಾಲ ಹೋಗ್ತಾ ನಮಗೆ ಒಂದು ಪಾರ್ಸಿ ವ್ಯೂ ಪಾಯಿಂಟ್ ಅಂತ ಹೇಳಿ ಬರುತ್ತೆ. ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ನಾವು ಲೋನಾವಾಲ. ಸೊ ಥ್ಯಾಂಕ್ ಯೂ. ಓಹೋ ಕೋತಿಗಳು ನೋಡಿ ಕಾಚಾಡ್ತಿದ. ಹೋಗ ಮಾರ ಹತ್ತು ಮೇಲೆ ಹತ್ತು ನೀನು ಹತ್ತು. ಅವಾಗ ಹೆದರ್ಕೋತಾವೆಲ್ಲ, ಭಯನೇ ಇಲ್ಲ ಗುರು. ಫುಲ್ ಎಲ್ಲ ಬೈಕ್ ಮೇಲೆ ಎಲ್ಲ ಬಂದು ಕೂತ್ಕೋತಿದ್ದಾವೆ. ಲೋನಾವಾಲ ರೂಟ್ ಅಲ್ಲಿ ಲಾಸ್ಟ್ ವ್ಯೂ ಪಾಯಿಂಟ್ ಇದು ನಮಗೆ, ಪಾರ್ಸಿ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಪಾರ್ಸಿ ಪಾಯಿಂಟ್ ಪಾರ್ಕ್ ಮಾಡ್ಬಿಟ್ಟು ವೇ ಟು ಪಾರ್ಸಿ ಪಾಯಿಂಟ್. ಸೊ ಅಲ್ಲಿ ಹೋಗ್ಬೇಕು ಇವಾಗ ನಾವು. ಇದರ ಪಾರ್ಕಿಂಗ್ ಮಾಡ್ಬೋದಾ? ಸೊ ಇಲ್ಲಿ ಒಂದು ಡ್ಯಾಮು ಕೂಡ ಇದೆ, ಅದನ್ನ ಅಥವಾ ಧೂಮ್ ಲೇಕ್ ಅಂತ ಹೇಳಿ ಕರೀತಾರೆ. ತೋರಿಸ್ತೀನಿ ಇರಿ, ಕೆಳಗಡೆ ಹೋಗಿ. ಈ ರೂಟ್ ಅಲ್ಲಿ ನಡ್ಕೊಂಡು ಬರ್ಬೇಕು. ಹಾರ್ಡ್ಲಿ ಒಂದು 50 ಮೀಟರ್ಸ್ ಅಷ್ಟೇ ಗುರು. ಸೊ ಇವಾಗ ಫಾಗ್ ಇಲ್ಲ, ಎಲ್ಲ ಫಾಗ್ ಕ್ಲಿಯರ್ ಆಗ್ಬಿಟ್ಟಿದೆ ವ್ಯೂ ಪಾಯಿಂಟ್ ಇಂದ. ಅಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ ಅದೇ ಧೂಮ್ ಲೇಕ್ ಅಂತ ಹೇಳಿ ಕರೀತಾರೆ. ನೋಡಿ ಇದೆಲ್ಲ ಏನ್ ಕಾಣ್ತಿದೆಯಲ್ಲ, ಇದು ಕೃಷ್ಣ ರಿವರ್. ಧೂಮ್ ಡ್ಯಾಮ್ ಅಂತ ಹೇಳ್ಬಿಟ್ಟು ಒಂದಿದೆ ಇಲ್ಲಿ. ಸೊ ಕೆಳಗಡೆ ಫುಲ್ ಹಳ್ಳಿ. ಸೊ ಪಾರ್ಸಿ ವ್ಯೂ ಪಾಯಿಂಟ್. ಸೊ ಪಾರ್ಸಿ ವ್ಯೂ ಪಾಯಿಂಟ್ ಅಂತ ಏನಕ್ಕೆ ಕರೀತಾರಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲೆಲ್ಲ ಸುತ್ತಮುತ್ತ ಇಲ್ಲಿ ಇರೋರೆಲ್ಲ ಪಾರ್ಸಿ ಕಮ್ಯುನಿಟಿ ಅವರು ಜಾಸ್ತಿ ಇದಾರಂತೆ. ಅವ್ರ ಒಂದು ಸಿಗ್ನಿಫಿಕೆನ್ಸ್ಗೋಸ್ಕರ ಇದನ್ನ ಪಾರ್ಸಿ ವ್ಯೂ ಪಾಯಿಂಟ್ ಅಂತ ಅಥವಾ ಪಾರ್ಸಿ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ರಿವರ್ ಹರ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಎಲ್ಲ ಹೋಗ್ಬಿಟ್ಟು ಸಮುದ್ರ ಸೇರ್ಕೊಳ್ಳುತ್ತೆ. ಇಲ್ಲಿ ಒಂದು ಡ್ಯಾಮ್ ಇದೆ, ವ್ಯೂ ಚೆನ್ನಾಗಿದೆ. ಇವಾಗ ಏನಕ್ಕಪ್ಪ ಅಂತ ಹೇಳಿದ್ರೆ ಫಾಗ್ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಇರೋದೆಲ್ಲದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಪ್ಲೇಸ್ ಎಲ್ಲ. ಫುಲ್ಲು ಗ್ರೀನ್ ವ್ಯಾಲಿ. ಯಾರೋ ಬೆಟ್ಟದ ಮೇಲೆ ಫುಲ್ಲು ಗ್ರೀನ್ ಹೊದಿಕೆನ ಹೊಚ್ಚಿರೋ ತರ ಫೀಲ್ ಇದೆ. ಯಾಕಂದ್ರೆ ಮಾನ್ಸೂನು ಒಳ್ಳೆ ಮೇಲೆ ಗ್ರಾಸ್ ಬೆಳೆದಿರುತ್ತೆ ಗ್ರೀನ್ ಆಗಿ. ಸೊ ಅದಕ್ಕೆ ಈ ತರ ಕಾಣ್ತಾ ಇರುತ್ತೆ. ಹೇಳ್ತಾ ಮಹಾಬಲೇಶ್ವರ್ಗೆ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳ್ತಾ ಇಷ್ಟೊಂದೆಲ್ಲ ಪ್ಲೇಸಸ್ ನ ಪರಿಚಯ ಮಾಡ್ಕೊಟ್ಟಿದೆ. ಎಲ್ಲ ಪ್ಲೇಸಸ್ಗಳ ಬಗ್ಗೆ ಅರ್ಥ ಆಗಿದೆ. ಏನಕ್ಕೆ ವ್ಯೂ ಪಾಯಿಂಟ್ಗಳ ಹೆಸರು ಒಂದೊಂದು ಡಿಫ್ರೆಂಟ್ ಆಗಿದೆ, ಯಾರಿಂದ ಡಿಫ್ರೆಂಟ್ ಆಯ್ತು, ಎಷ್ಟು ನದಿ ಇದೆ, ಎಲ್ಲದು ನಿಜವಾಗ್ಲೂ ತುಂಬಾ ಇನ್ಫಾರ್ಮೇಶನ್ ಗೊತ್ತಾಯ್ತು. ಇಷ್ಟು ಹೇಳ್ತಾ ಮಹಾಬಲೇಶ್ವರ್ನ ಟ್ರಿಪ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.